ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಣ್ 2.0 ವ್ಲಾಗ್ಸ್. ಇವತ್ತಿನ ಟಾಪಿಕ್ ಏನಂತ ಅಂದರೆ ಅಡಿಕೆ ಸಸಿಗಳನ್ನು ನಾಟಿ ಮಾಡೋ ವಿಧಾನ ಹಾಗೂ ನೀರು ಮತ್ತು ಗೊಬ್ಬರದ ಪೋಷಣೆ ಯಾವ ರೀತಿ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಫಸ್ಟ್ ಆಫ್ ಆಲ್ ಈ ಅಡಿಕೆ ಗಿಡನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ ಈ 6 ತಿಂಗಳಿಂದ 1 ವರ್ಷದ ಒಳಗಿನ ಗಿಡಗಳನ್ನು ನೆಡಲಿಕ್ಕೆ ನಾವು ಫಸ್ಟ್ ಆಫ್ ಆಲ್ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅಕಸ್ಮಾತ್ ನೀವೇ ಅಡಿಕೆ ಗೋಟು ತಂದು ನಾನು ಮಡಿ ಮಾಡಿ ಸಸಿ ಮಾಡ್ತೀನಿ ಅಂತ ಹೇಳಿದರೆ ಅದು ಓಕೆ. ಆದರೆ ಆ ಮಡಿ ಮಾಡಿದ ಜಾಗದಲ್ಲಿ ಸ್ವಲ್ಪ ಮಟ್ಟಿನ ಬಿಸಿಲು ತಾಗುವಂತೆ ನೀವು ಮಾಡಬೇಕಾಗುತ್ತೆ. ಅಕಸ್ಮಾತ್ ನೀವು ನೆರಳಲ್ಲಿ ಮಡಿ ಮಾಡಿದರೆ ಏನಾಗುತ್ತೆ ಅಂದರೆ ನೀವು ತಗೊಂಡೋಗಿ ಗಿಡ ಆದಮೇಲೆ ತೊಗೊಂಡೋಗಿ ಹೊಲದಲ್ಲೋ ತೋಟದಲ್ಲೋ ನೆಟ್ಟು ಮೇಲೆ ಅದು ಬಿಸಿಲಿನ ತಾಪಕ್ಕೆ ಅದು ಹಳದಿ ಬಣ್ಣಕ್ಕೆ ತಿರುಗೋದಾಗಲಿ ಅದು ನಾಶ ಆಗೋದಾಗಲಿ ಈ ರೀತಿ ಆಗ್ಬೋದು ಫ್ರೆಂಡ್ಸ್. ಹಾಗಾಗಿ ಆದಷ್ಟು ಚಿಕ್ಕಂದಿನಿಂದಲೇ ಸ್ವಲ್ಪ ಮಟ್ಟಿನ ಬಿಸಿಲು ತಾಗುವಂತೆ ಆ ಗಿಡಗಳನ್ನು ನಾವು ಪೋಷಣೆ ಮಾಡಬೇಕಾಗತ್ತೆ. ನೋಡಿ, ಇಲ್ಲೊಬ್ಬರು ರೈತರು ಮಡಿ ಮಾಡಿದ್ದಾರೆ, ಅಡಿಕೆ ಗೋಟುಗಳನ್ನು ತಂದು ಈ ಥರ ಸಸಿ ಮಾಡಿದ್ದಾರೆ. ಇಷ್ಟೊಂದು ಉದ್ದ ಬೆಳೆಸಿದ್ದಾರೆ ಮತ್ತು ಇಕ್ಕಟ್ಟಿನಲ್ಲಿ ಬೆಳೆಸಿದ್ದಾರೆ. ಈ ರೀತಿ ಮಾಡಬಾರ್ದು ಫ್ರೆಂಡ್ಸ್. ನೀವು ಗಿಡಗಳನ್ನು ಸಸಿಗಳಿದ್ದಾಗ ನೆರಳಲ್ಲಿ ಬೆಳೆಸಿ ಆಮೇಲೆ ದೊಡ್ಡವಾದಾಗ ತಗೊಂಡೋಗಿ ಬಿಸಿಲಲ್ಲಿ ಹೊಲದಲ್ಲಿ ನೆಟ್ಟಾಗ ಏನಾಗುತ್ತೆ, ಅವಕ್ಕೊಂಥರ ಸಡನ್ನಾಗಿ ಶಾಕ್ ಟ್ರೀಟ್ಮೆಂಟ್ ಕೊಟ್ಟಂಗಾಗುತ್ತೆ. ಹಾಗಾಗಿ ಗಿಡಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ ಫ್ರೆಂಡ್ಸ್. ಹಾಗಾಗಿ ಆದಷ್ಟು ನೀವು ಮಡಿ ಮಾಡಿದಾಗ ಗಿಡಗಳನ್ನ ಸ್ವಲ್ಪ ಮಟ್ಟಿನ ಬಿಸಿಲು ತಾಗುವಂತೆ ಮಾಡಿ ಅವನ್ನ ಚಿಕ್ಕವನಿಂದಾಗ್ಲಿಂದನೇ ಅವಕ್ಕೆ ಸ್ವಲ್ಪ ಮಟ್ಟಿನ ಬಿಸಿಲು ತಾಗಿಸಿ ಪ್ರಾಕ್ಟೀಸ್ ಮಾಡಿಸಿ ನೀವು ಅಲ್ಲಿಂದ ತಗೊಂಡೋಗಿ ಹೊಲದಲ್ಲಿ ನೆಡಬೇಕಾಗುತ್ತೆ ಸ್ನೇಹಿತರೆ. ನೀವು ಮಡಿ ಮಾಡೋ ಸಂದರ್ಭದಲ್ಲಿ ಪೂರ್ವ ದಿಕ್ಕಿನಿಂದ ಬೆಳಕು ಗಿಡದ ಮೇಲೆ ಬೀಳೋ ರೀತಿ ನೀವು ಅಲ್ಲಿ ವಾತಾವರಣ ನೀವು ಮಾಡಬೇಕಾಗತ್ತೆ. ಪಶ್ಚಿಮ ದಿಕ್ಕಿನ ಬೆಳಕು ಅಡಿಕೆ ಗಿಡಗಳಿಗೆ ಸೂಕ್ತವಲ್ಲ. ಹಾಗಾಗಿ ಪೂರ್ವ ದಿಕ್ಕಿನ ಬೆಳಕು ಆ ಮಡಿಗಳ ಮೇಲೆ ಬೀಳುವ ರೀತಿ ನೀವು ಅಲ್ಲಿ ಒಂದು ಅರೇಂಜ್ಮೆಂಟ್ಸನ್ನು ಮಾಡಬೇಕಾಗತ್ತೆ ಫ್ರೆಂಡ್ಸ್. ಗಿಡಗಳು ತುಂಬ ಚಿಕ್ಕವಿದ್ದಾಗ ಸಣ್ಣವಿದ್ದಾಗ ಆದಷ್ಟು ನೀರನ್ನು ಕಡಿಮೆ ಕೊಡಬೇಕಾಗತ್ತೆ ಫ್ರೆಂಡ್ಸ್. ಯಾವ ರೀತಿ ಅಂದರೆ ದಿನಕ್ಕೆ 1 ಗಂಟೆಯಂತೆ 3 ಗಂಟೆ ಅಂದರೆ ಪ್ರತಿ ವಾರದಲ್ಲಿ 3 ದಿನ ಮಾತ್ರ ನೀರು ಕೊಡಿ. ಅಂದರೆ ವಾರಕ್ಕೆ 3 ರಿಂದ 4 ಗಂಟೆ ಅಷ್ಟೇ ನೀರು ಕೊಡಬೇಕು. ಅದಕ್ಕಿಂತ ಹೆಚ್ಚಾಗಿ ನೀರು ಕೊಟ್ಟರೆ ನೀವೇನಾಗುತ್ತೆ ಅಂದರೆ ಗಿಡಗಳು ಕೊಳೆ ರೋಗಕ್ಕೆ ತುತ್ತಾಗ್ತವೆ. ಇಲ್ಲಿ ತೋರಿಸಿದ್ರೆ ನೋಡಿ, ಈ ಗಿಡ ಬಂದು 2 ವರ್ಷದ ಗಿಡ. ಇದು ಕೊಳೆ ರೋಗ ತುತ್ತಾಗಿ ಇನ್ನೂ ಕೂಡ ಬೆಳೆದಿಲ್ಲ, ಇದು ಹಾಳಾಗಿದೆ ನೋಡಿ. ಈ ಗಿಡ ನೋಡಿ ಫ್ರೆಂಡ್ಸ್, ಇದೇ ಕೊಳೆ ರೋಗ ತುತ್ತಾಗಿರೋ ಗಿಡ. ಅಡಿಕೆ ಗಿಡಗಳಿಗೆ ಯಾವುದೇ ಕಾರಣಕ್ಕಾಗಲಿ ಈ ಕೆಮಿಕಲ್ ಗೊಬ್ಬರಗಳನ್ನು ಯೂಸ್ ಮಾಡಬೇಡಿ ಫ್ರೆಂಡ್ಸ್. ಅದು ಸ್ಟಾರ್ಟಿಂಗ್ ಎಫೆಕ್ಟಿವ್ ಆಗಿದ್ದರೂ ಹೋಗ್ತಾ ಅದು ಸೈಡ್ ಎಫೆಕ್ಟ್ ಜಾಸ್ತಿ ಇರುತ್ತೆ. ಹಾಗಾಗಿ ಸಾವಯವ ಕೃಷಿ ಪದ್ಧತಿಯನ್ನು ಅನುಸರಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.